ನಗಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಬಂಧುಗಳೇ. ಇಲ್ಲಿ ಬಂದಂತ ಪ್ರೇಕ್ಷಕ ವರ್ಗದವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ. ಹೌದಲ್ವೇ? ನಮ್ಮ ಕಡೆ 44ರಿಂದ 46 ಡಿಗ್ರಿ ಬಿಸಿಲು ಕಾಮನ್ ಆಗಿರ್ತದೆ ನಮ್ದು ಯಾದಗಿರಿ ಜಿಲ್ಲೆ. ಅಂತ ಬಿಸಿಲಾಗ ಇಷ್ಟು ಬೆಳ್ಳಗಿದ್ದವ್ ನಾನು ಒಬ್ಬನೇ ಆ ಭಾಗದಾಗ. ಅದಕ್ಕೆ ಮಾತು ಹೇಳಿದೆ, ಬೆಂಗಳೂರು ಜನ ನೋಡ್ಲಿಕ್ಕೆಲ್ಲ ಬಹಳ ಸುಂದರವಾಗಿದ್ದೀರಿ, ಜಾಸ್ತಿ ಬೆಳ್ಳಗಿದ್ದೀರಿ. ನಮ್ಮ ರವಿ ಅಣ್ಣ ಕೇಳಿದೆ, ರವಿ ಅಣ್ಣ ನಿಮ್ ಕಡೆ ಬೆಂಗಳೂರು ಜನ ಜಾಸ್ತಿ ಬೆಳ್ಳಗಿರ್ತಾರೆ, ಏನ್ ಇದಕ್ಕೆ ರೀಸನ್ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಕಡೆ ತಾಯಂದ್ರು ಪ್ರೆಗ್ನೆಂಟ್ ಇದ್ದಂತ ಸಂದರ್ಭದಲ್ಲಿ ಹೆಚ್ಚಾಗಿ ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕೊಂಡು ಕುಡಿತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳಗೆ ಹುಟ್ಟು ಅಂತ ಹೇಳಿದ್ರು. ನಾನು ಇನ್ನೊಂದು ಸಂಶೋಧನೆ ಮಾಡಿದ್ರಿ, ಬೆಂಗಳೂರು ಕಡೆ ಬಂದಾಗ ಬೆಂಗಳೂರು ತಾಯಂದ್ರೆ ಬಹಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂತ ಸಂದರ್ಭದಲ್ಲಿ ಸುಂದರವಾದಂತ ಮಗುನ ಫೋಟೋ ಬೆಡ್ರೂಮ್ ಬಾಡಿಗೆ ಹಚ್ಚಿಬಿಡ್ತಾರೆ. ದಿವಸ ಅದನ್ನ ನೋಡ್ಕೋತ ಮಕ್ಕೊಂತಾರೆ, ಅದನ್ನ ನೋಡ್ಕೊಂತ ಎದ್ದು ಹೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡೆ ಮಕ್ಕಳು ಹಂಗ ಹುಡ್ತಾವ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬಂದ್ಬಿಡಿ. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮೆ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರ ಹಂಗ ಜೋಶಿ ಆಗಿ ಬಿಟ್ಬಿಡ್ತಾರೆ. ಜೋಶಿ ಅವ್ರು ಯಾವ್ದು ಕಡಿಮೆ ಅಂತ ಹೇಳ್ರಿ, ಬಸವನಗುಡಿ ಗೂಳಿ ಕಣ್ಣಾಗ ಹಾಕ್ತಾನ. ಪ್ರಾಣೇಶ್ವರ ಐಡಿ ಜಾಸ್ತಿ ಎತ್ತ ಕಣ್ಣಾಗ ಹಾಕ್ತಾರ. ಇನ್ನ ನಮ್ಮ ಅಕ್ಕ ಇಂದು ಮಂದಿ ಸಾಲಿ ಮಠ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನ ವಾಹನ ಕಣ್ಣಾಗ ಹಾಕ್ತಾಳೆ. ಅವೆಲ್ಲ ನೋಡಕ್ ಕುಂತ್ರ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಣ್ಣಾಗ ಹಾಕ್ತೀನಿ. ನಾನ್ ನಮ್ಮವ್ ಕೇಳಿದೆ, ನಾನು ಯಾಕೆ ಹಿಂಗ್ ಹುಟ್ಟಿನ ಅಂತ ಕೇಳಿದೆ. ನಮ್ಮವ್ ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂತ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನಪಲ್ಲವಿ ಸಿನಿಮಾ ನೋಡಿದ್ದೆ, ಹಂಗಾಗಿ ನೀನ್ ಹುಟ್ಟಿದೆ ಅಂತ ಹೇಳಿ ಬಂದ. ಸಂತೋಷ, ಬಹಳ ಚಪ್ಪಾಳೆ ತಡಗೈತ್ರಿ, ಬಹಳ ಸಂತೋಷ ಅನಿಸ್ತು. ಧನ್ಯವಾದಗಳಣ್ಣ. ರವಿ ಅಣ್ಣ ಅನಿಲ್ ಕಪೂರ್ ಅಂತಾರಲಾಗೈತಾರೆ, ಬಹಳ ಸಂತೋಷ. ನಮ್ಮವ್ವ ಇನ್ನೊಂದು ಮಾತು ಹೇಳ್ತಿರ್ಲಿಲ್ಲ, ನಮ್ಮವ್ವ ಯಾವಾಗ್ಲೂ ಅಲ್ಲ, ಅನಿಲ್ ಕಪೂರ್ಗೆ ಟೈಫಾಯ್ಡ್ ಆದ್ರೆ ಹಿಂಗ ಆಗ್ತದೆ. ಅನಿಲ್ ಕಪೂರ್ ಎಲ್ಲಿ ಮಾತಾಡ ಇವರಿಬ್ಬರಿಗೆ ನನ್ನ ಮಾತು ಬಹಳ ತ್ರಾಸ ಕೊಟ್ಟಂಗೆ ಕಾಣಿಸ್ತಾರೆ. ಯಾಕಂದ್ರೆ ಕುಂತವ್ರ ಮೈಕ್ ತೋಡ್ ಮಾತಾಡಕತ್ತಾರ, ಹೊಟ್ಟೆ ಬೆಂಕಿ ಬಿದ್ದವಂತ ತಿಳ್ಕೊಬೇಕು ನಾವು. ಎಲ್ಲಿ ಬಂದ್ರೆ ನಮ್ಮವ್ವ ನನಗೆ ಇನ್ನೊಂದು ಮಾತು ಹೇಳ್ತಿದ್ಲು, ಯಪ್ಪ ನೀನು ದೇವರಿಂದ ಹೊರಪಡೆದು ಹುಟ್ಟಿದ್ಯಪ್ಪ ಅಂತ ಹೇಳ್ತಿಲ್ಲ ಬಂಧುಗಳೇ. ತಾಯಂದ್ರ ಮಾತು ಬಹಳ ಸಂತೋಷ ಅನಿಸ್ತಂತ ಮಾತು ಹೇಳಿದಾಗ ಅಂತ ಈ ಒಂದು ಸಂದರ್ಭ ಹೇಳ್ತಾ ಬಂಧುಗಳೇ, ನೀವೆಲ್ಲ ಬಹಳ ಚೆನ್ನಾಗಿ ನಗ್ತಾ ಇದ್ರೆ ಬಹಳ ನೀವು ನಾವು ನಿಮ್ ಬಗ್ಗೆ ಮಾತಾಡಿದ್ದಿಲ್ಲ, ನಾವು ನಮ್ಮ ಪಾಡಿ ನಾವು ಮಾತಾಡ್ಕೊಂಡಿದ್ದ ಅಷ್ಟೇ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಜೋಶಿ ಅವರ, ಇನ್ನೊಬ್ಬರ ಬಗ್ಗೆ ಮಾತಾಡಕ್ ತಾಕತ್ ಬೇಕು ಮನುಷ್ಯ. ಹಾ, ಇದು ಫಸ್ಟ್ ನೀವು ಮಾತಾಡಿದಾಗ ನಾನು ಸುಮ್ಮನೆ ಇದ್ದೆ. ಮೊದಲು ಒಂದು ಮಾತಾಡಿದ್ರಿ, ಇವರು ನನ್ನ ಎಜುಕೇಶನ್ ಬಗ್ಗೆ ಅದೆಲ್ಲ ಹೇಳಿದ್ರಿ, ಜನರಿಗೆ ಚಪ್ಪಾಳೆ ನಡೆಸಿದ್ರಿ. ಏನ್ ಹೇಳಿದ್ರಿ ನೀವು? ಅದು ಜೀವನದ ಸತ್ಯಾಂಶ ಗೊತ್ತಾಗ್ತಾ ಲೆಕ್ಕಕ್ಕೆ ಆ ಒಂದು ವಿಚಾರಕ್ಕೆ ನಾನು SSLC ಐದು ಫೇಲ್ ಆಗ್ಯಾನಂತ ಹೇಳಿದ್ದೀನಿ. ಯಾರು? ನೀವು. SSLC 5 ಸಾರಿ ಫೇಲ್ ಆಗೋಕೆ ತಾಕತ್ತು ಬೇಕು ಮನುಷ್ಯನಿಗೆ. ಮಹಾರಾಜ್ ಕಿ ಎಲ್ಲ ನಮ್ಮದೇ ಫ್ಯಾಮಿಲಿ ಮಾಡೋದು, ಕ್ಲಾಸ್ ಮಾಡ್ಕೊಂಡಿದ್ದೀವಿ ನಾವು. SSLC 1 ಸಾರಿ ಫೇಲ್ ಆದ್ರೆ ಜೀವನದಾಗ ಫೇಲ್ ಆಗಿ ಹೋಗ್ತಾರೆ. 5 ಸಾರಿ ಫೇಲ್ ಆಗಿದ್ದೀನಿ ನಾನು ಅಂದ್ರೆ ನನಗೆ ಎಷ್ಟು ಆಸಕ್ತಿ ಇರಬಹುದು. ಬಂಧುಗಳೇ, ಇವರು ಜೀವನದಾಗ ಫೇಲ್ ಆಗ್ಬೇಕು, ನೇಣ್ ಹಾಕಬೇಕು ಅಂತೇಳಿ ಹೋಗಿದ್ರು. ನೇಣ್ ಹಾಕಡೆ ಫ್ಯಾನಿಗೆ ಹೋಗ್ಯಾರಿ, ಫ್ಯಾನ್ ಕಟ್ ಆಗಿ ಬಿದ್ದದ. ಹಿಂಗಾಗಿ ಇಲ್ಲಿ ಬಂದಾರಿವ ಅಷ್ಟೇ. ನೀವೇ ಓದಿರಿ? ನಾನು BA ಓದಿದ್ದು. ಹಾ, 4 ಜನ ಕೇಳೋಣ, BA ದೊಡ್ಡದ SSLC ದೊಡ್ಡದ? SSLC 4 ಅಕ್ಷರ, BA 2. ನಮ್ಮನ್ನು ದಾಟ್ಕೊಂಡೆ ನೀನು ಮುಂದೆ ಹೋಗ್ಬೇಕು. ಉಲ್ಟಾ ಓದಿರಿ, BA ಓದಿರಿ, SSLC ನಮ್ಮ 5 ಸಲ ಫೇಲ್ ಆಗಿದೆ. ನೋಡ್ರಿ, ಅದೃಷ್ಟ ಅದು ಅದೃಷ್ಟ. ಯಾರು ಹೆಂಗ್ ಬೇಕಾದ್ರೂ ಬರ್ಬೋದು, ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು. ನೀವು BA ಓದಿ ಏನ್ ಮಾಡ್ತಾ ಇದ್ದೀರಿ? ಹಾಸ್ಯ ಭಾಷಣ ಮಾಡ್ತಾ ಇದ್ದೀರಿ. ನಾನೇನು ಮಾಡ್ತಾ ಇದ್ದೀನಿ? ನೀವು ಅದನ್ನ ಮಾಡ್ತೀರಿ. ಮತ್ತೆ ಎಷ್ಟಾಗಿ ಓದಬೇಕು?
ಎಷ್ಟು ದೊಡ್ಡ ಇರ್ತೀರಿ ಲೈಫ್ನೊಳಗೆ ನೀವು, ಎಷ್ಟು ವೇಸ್ಟ್ ಪುಸ್ತಕ ವೇಸ್ಟ್ ಮಾಡಿದ್ರಿ, ಫೀಸ್ ಎಷ್ಟು ವೇಸ್ಟ್ ಮಾಡಿದ್ರಿ, ಅಷ್ಟೊಳಗೆ ನಾನು ಲಕ್ಷಗಟ್ಟಲೆ ದುಡ್ಡು ಬಿಟ್ಟಿದ್ದೆ. ಹಾಗಾಗಿ ತೆಳ್ಳಗಿದ್ದೀನಿ ಬೆಳ್ಳಗಿದ್ದೀನಿ ಅಂತ ಹೇಳ್ಕೊಂಡು ಜಂಬ ಕೊಚ್ಚಬಾರ್ದು ಮನುಷ್ಯ. ಜೂನಿಯರ್ ಅನಿಲ್ ಕಪೂರ್ ಕಂಡಂಗೆ ಆಗ್ತೀನಿ, ನನಗೂ ನನ್ನ ಹೇಳ್ತಿ ಪ್ರಭಾಸ್ ಕಂಡಂಗೆ ಆಗ್ತೀನಿ ಅಂತ. ಇಂಥ ಉಬ್ಬಿದ ಪ್ರಭಾಸ್ನ ಫಸ್ಟ್ ಟೈಮ್ ನಾನು ನೋಡೋದು. ಅವರು ಸಿಂಗಲ್ ಇರ್ತಾರೆ, ಸಿಕ್ಸ್ ಪ್ಯಾಕ್ ಮಾಡಿದ್ದಾರೆ. ನಾನು ಫ್ಯಾಮಿಲಿ ಜೊತೆ ಇರ್ತೀನಿ, ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ತೆಳ್ಳಗೆ ಬೆಳಗ್ಗೆ ಯಾರು ಇರ್ಬೇಕು? ಹುಡುಗಿ ಇರಬೇಕು. ಹುಡುಗ ಹೆಂಗಿರ್ಬೇಕು? ಅಷ್ಟು ಪುಸ್ತಕ ಹೇಳಿದ್ದಾರೆ ನೋಡಿ, ಮಣಿ ಬಿಡ್ರಿ ನಮ್ಮ ಸಾರು ರವಿ ಹೆಂಗಿದ್ದಾರೆ ಅಷ್ಟು. ಹೆಂಗಿದ್ದಾರೆ ನೋಡಿ, ಸರಿಯಾಗಿ ನಿಂತು ಮಾತಾಡ್ರಿ. ಯಾಕೆ ಯಜಮಾನ್ರಿ ಹಿಂಗೆ ಮಲ್ಕೊಂಡ್ರಿ? ನಿಂತು ಮಾತಾಡ್ರಿ, ಸರಿ ಕೈ ತೆಗೀರಿ. ಹಾ, ಇವರು ಇಷ್ಟು ಬೆಳಗ್ಗೆ ಇರಲಿಲ್ಲ, 2-3 ತಿಂಗಳಲ್ಲಿ ಇಷ್ಟು ಬೆಳಗಾಗಿದೆ. ಇದಕ್ಕೆ 2 ಬಲವಾದ ಕಾರಣಗಳು. ವೈದ್ಯಕೀಯ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮೈಯೊಳಗಡೆ ಬ್ಲಡ್ ಕಡಿಮೆ ಆದ್ರೂ ಹಿಂಗಾಗ್ತಾರೆ. ಎರಡನೇದು ಜಾಂಡೀಸ್ ಆದ್ರೂ ಹಿಂಗಾಗ್ತಾರೆ. ಯಾವುದಕ್ಕೂ ತೋರಿಸ್ಕೊಳ್ಳೋದು ಒಳ್ಳೆಯದು. ನಾವು 46 ಡಿಗ್ರಿ ಬಿಸಿಲಲ್ಲಿ ಇದ್ದು ಇಷ್ಟು ಬೆಳಗಿದ್ದೀನಿ ಅಂದ್ರೆ ನಾನೇನು ಸ್ವಿಟ್ಜರ್ಲ್ಯಾಂಡ್ ಆಗಿದ್ದೀನಿ? ನಾನು ಅಲ್ಲೇ ಇದ್ದೀನಿ. ಇವ್ರ ತಾಯಿ ಹೇಳಿದ್ರಂತೆ, ಇವ್ರ ತಾಯಿ ಅನಿಲ್ ಕಪೂರ್ ಕಂಡಂಗೆ ಆಗ್ತಾರಂತೆ. ಏನು ನಿಮ್ಮ ತಾಯಿ ಏನ್ ಹೇಳಿದ್ರು? ದೇವರಿಂದ ಹೊರಪಡೆದು ಹುಟ್ಟಿದಪ್ಪ ಅಂತ ಹೇಳಿದ್ರು. ನೀವು ದೇವರಿಂದ ಹೊರಪಟ್ಟು ಹುಟ್ಟಿರಿ. ಮತ್ತೆ ನಮ್ಮಪ್ಪ ನಮ್ಮಮ್ಮ ನನ್ನೇ ನೆಟ್ ನೋಡ್ಕೊಂಡ್ರ? ನಮಗೂ ಅಖಂಡ ಆಶೀರ್ವಾದ ಆಗಿದೆ, ನಾವು ಹಿಂಗಿದ್ದೀವಿ. ಇನ್ನೇನು ಇವರು ಮನುಷ್ಯ ಹೆಂಗಿರ್ಬೇಕು? ತಳ್ಳಗಿದ್ದೀನಿ ಬೆಳಗಿದ್ದೀನಿ ಸ್ಮಾರ್ಟ್ ಇದ್ದೀನಿ, ಕಲಾವಿದರಲ್ಲಿ ಹ್ಯಾಂಡ್ಸಮ್ ಕಲಾವಿದ. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮನ್ನು ಇದೇ ಡ್ರೆಸ್ ಮೇಲೆ ನೀವು ಕಲ್ಪನೆ ಮಾಡ್ಕೊಳ್ರಿ, ಮೀಸಿ ತೆಗೆದು ಮೆಜೆಸ್ಟಿಕ್ ಅಲ್ಲಿ ನಿಲ್ಲಿಸ್ಬಿಡೋಣ. ಏನಿ ನಮ್ಮವನ ಬಾಬಾ ಅಂತ ಎಲ್ಲಾ ಧ್ವನಿ ಅದನ್ನ ಮಾಡ್ತಾನ್ರಿ, ಮತ್ತೆ ನಮ್ಮ ಮೇಲೆ ಹಾಕ್ತಾನೆ. ನಾವು ಸುಮ್ಮನೆ ಕೂತ್ಕೊಂಡಿ ನಾವು ಪಾಡಿ. ಇವ್ರು ಪರಿಚಯ ಮಾಡಿಲ್ಲ. ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನ್ನಿ ಇದೆ, ಅದ್ರ ಮೇಲೆ ಒಂದು ಸ್ವೆಟರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ, ಅದ್ರ ಮೇಲೆ ಕೋಟ್ ಇದೆ. ಕಟ್ಟು ಕಡಿಯೋದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹೆಂಗ್ ಕಾಣ್ತಿದ್ದ? ದಯವಿಟ್ಟು ಜೋಶಿಯವರ, ನಾ ಬೇಕಾದ ಮಾತಾಡ್ತೀನಿ, ಬಟ್ಟೆ ಬಗ್ಗೆ ಎಂದೂ ಮಾತಾಡಿಲ್ಲ. ನೀವು ಯಾರ್ದೋ 90 ಕಟ್ ಮಾಡ್ಕೊಂಡು ಹಾಕೊಂಡು ಬಂದಿಲ್ಲ. ನಾ ಯಾರು ಮುಂದೆ ಹೇಳಿದ್ರೆ ಲೈವ್ನಾಗಿದೆ. ನಮ್ಮ ಅತ್ತೆ ನೋಡ್ತಾ ಇದ್ದಾಳೆ, ಹಾಕಿದೆ 90 ಇದೆ. ಪ್ರೀತಿಯಿಂದ 2 ತಂದಿದ್ದು, ಒಂದು ನಾನು ಜುಬ್ಬ ಮಾಡಿಕೊಂಡೆ, ಒಂದು ನಾನು ಹಂಗೆ ಉಳಿಸ್ಕೊಂಡು. ಹಾ, ಇನ್ನು ಇನ್ನೊಂದು ಇವರು ಹಿಂಗಿದಾರೆ. ದುಬೈದಲ್ಲಿ ಒಂದು ಮಷೀನ್ ಇದೆ. ಆ ಮಷೀನ್ ನಾವು ನಿಲ್ಬೇಕು, ಒಂದು ಕಾಯಿನ್ ಹಾಕ್ಬೇಕು. ಒಂದು ಕಾಯಿನ್ ಹಾಕಿದ್ರೆ ನಮ್ಮ ತೂಕ ಎಷ್ಟು ಇರಬೇಕು, ಎಷ್ಟು ಇರಬಾರ್ದು ಅಂತೆಲ್ಲ ಹೇಳ್ತಿತ್ತು. ನಾವು ನಿಂತ್ಕೊಂಡೆ, ಒಂದು ಕಾಯಿನ್ ಹಾಕಿದೆ, ಮಷೀನ್ ಸ್ಟಾಪ್ ಆಗಿ ಉಲ್ಟಾ ತಿರುಗಕ್ಕೆ ಶುರುವಾಯ್ತು. ಯಾಕ್ರಿ ಅಂದೆ? ಅಣ್ಣ ನೀವು ಇಳಿದ್ಬಿಡೋಣ ಬೇಗ, ಯಾಕಂದ್ರೆ ಮಷೀನ್ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದೆ, ಇಳ್ಕೊಂಬಿಡಿ ಅಂತ ಗೌರವ ಕೊಡ್ತಾರೆ. ಇಳಿದ್ಬಿಟ್ಟೆ. ನೆಕ್ಸ್ಟ್ ಇವರು ಟಿ ಶರ್ಟ್ ಮೇಲೆ ಇದ್ರು. ಈಗ ನೋಡಿ, ಇಷ್ಟು ಹಾಕಿದ್ರೆ ಈ ಪೊಸಿಷನ್ ಇದ್ದಾರೆ. ಇವರು ಟಿ ಶರ್ಟ್ ಮೇಲೆ ಇದ್ರೆ ಹಿಂಗೆ ಆಡ್ಬೋದು. ಹೆಣ್ಮಕ್ಳು ಲೈನ್ ಇತ್ತು. ನಾನು ನೋಡಿದೆ, ಅಣ್ಣ ಈಗ ನೀವು ತೂಕ ಚೆಕ್ ಮಾಡಿದ್ರಲ್ಲ, ನನ್ನ ಲೆಕ್ಕ ಮತ್ತೆ ಯಾರು ಇಲ್ಲಿದೆ ನೋಡಿ ಪೀಸ್ ಅಲ್ಲಿ, ಅಲ್ಲಿ ನೀವು ಇದ್ರು. ಓ ಪೇಷಂಟ್ ಕರ್ಕೊಂಡು ಹೋಗ್ಬಿಟ್ಟೆ. ಡೈರೆಕ್ಟ್ ಕರ್ಕೊಂಡು ಹೋಗಿ ತೂಕದ ಮಷೀನ್ ಮೇಲೆ ನಿಲ್ಲಿಸಿದೆ. ನಿಲ್ಲು ಅಂದೆ, ನಿಂತ. ಒಂದು ಕಾಯಿನ ಹಾಕೊಂಡೆ, ಹಾಕಿದ. ಮಷೀನ್ ಹೇಳಕ್ ಶುರು ಮಾಡಿದ್ರು. ಏನಂತ? ನಿಮ್ಮ 2 ಕಾಲುಗಳನ್ನ ಮೇಲಿಡಿ, ನಿಮ್ಮ 2 ಕಾಲುಗಳನ್ನ ಮೇಲಿಡಿ. ಮಷೀನ್ ಮೇಲೆ ನಿಂತಿದ್ದಾನೆ. ಆ ಮಷೀನ್ ಇದು ಲೆಕ್ಕಕ್ಕೆ ತೂಕ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಅದು ಮಷೀನ್ ಸ್ಟಾರ್ಟ್ ಆಗದೆ 50 kg ಮೇಲೆ, ಇದು 37 kg 150 ಗ್ರಾಮ್. ಟೋಟಲಿ ಮಷೀನ್ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ನಾನು ಕರ್ಕೊಂಡು ಬಂದೆ. ತೂರಿನ ಜನ್ಮಕ್ಕೆ ಬೆಂಕಿ ಹಚ್ಚಪ್ಪ ಅಂತ ಕರ್ಕೊಂಡು ಬಂದೆ. ಬಂಧುಗಳೇ, ಇವರು ತಾವೋಗಿ ನಿಂತಾಗ ಮಷೀನ್ ಏನಂತಂದ್ರೆ ಹೇಳಿ, ನಾವೋಗಿ ನಿಂತಾಗ ಏನಂತಂದ್ರು ರೆಸ್ಪೆಕ್ಟ್ ಕೊಟ್ಟಿದ್ದಂತೆ. ಅಬಾಬಾ, ಏನು ರೆಸ್ಪೆಕ್ಟ್ ಕೊಟ್ಟಿಲ್ಲ.
ಇವ್ರು ಹೋಗಿ ಮಷಿನ್ ಮ್ಯಾಗ ನಿಂತ್ಕೊಂಡು ಒಂದು 5 ರೂಪಾಯಿ ಕಾಯಿನ್ ಹಾಕಿದ ತಕ್ಷಣ ಮಷಿನ್ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ. ಏನಂತೇಳಿ? ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತ. ಇವು ನಾವು ನಿಂದು ಒಂದು ಜೀವನ ಅಂದೆ ನಾನು. ಇವರು ಇವತ್ತು ಆಟೋದವ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಇಲ್ಲಿ ಕಾರ್ಯಕ್ರಮ ಬರ್ಬೇಕಾದ್ರೆ ಆಟೋ ಕೂಡ್ಬೇಕಂತಂದು ನಾವು 3 ಜನ ಬಂದೀವಿ. ನಮ್ಮಿಬ್ಬರಿಗೆ ಕೂಡಿಸ್ಕೊಂಡು ಆಟೋದವ. ಇವ್ರನ್ನ ಸರ್ ಹೆಂಗಂತಂದ್ರೆ ಇನ್ನೊಂದು ಆಟೋದಲ್ಲಿ ಕಳಿಸ್ರಿ. ಆ ಆಟೋದಲ್ಲಿ ಕೈ ಮಾಡಿ ಇವ್ರು ಎಷ್ಟು ತೋತಿಯಪ್ಪ ಅಂತ ಕೇಳಿದ್ರೆ ಆಟೋದವ ಏನ್ ಅನ್ಬೇಕು? 100 ರೂಪಾಯಿ ಕೆಜಿ ಅಂದವ. ಕೆಜಿ ಲೆಕ್ಕ ತಗೊಳಕತ್ತೇನ್ರಿ. ಇಂಥ ಪರಿಸ್ಥಿತಿ ಆದ ಬಂಧುಗಳೇ. ಆದ್ರೂ ಎಲ್ಲಿ ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ ಬಂಧುಗಳೇ. ಏನಿಲ್ಲ, ಇಷ್ಟೆಲ್ಲ ಮನೆ ತೋದ್ಬಂದಿನಿ ಅನ್ಸುತ್ತೆ. ಬಹಳ ಒಳ್ಳೆ ಮನುಷ್ಯ ಬಂಧುಗಳೇ. ಒಂದು ಊರಿನ ಗಡ್ಡಿ ಕೊಟ್ಟರೆ ಊರಿಗೆ ಬೆಂಕೆತ್ತಂತ ಮನುಷ್ಯ, ನನ್ನ ಜೀವದ ಗೆಳೆಯ. ಇವ್ರು ದಪ್ಪದಿನ ಅಂತ ಹೇಳಿ ಹಮ್ ಮಾಡಾದ್ರೆ ಅದ ಹಮ್ ಇರಬಾರ್ದು. ರವಿ ಅಣ್ಣ ಅದನ್ನ ಬಾಡಿಬಿಲ್ಡರ್ ಅದನ್ನ ಒಂದು ದಿವಸ ಹಮ್ ಮಾಡಿಲ್ಲ ಅಂತ ಇವ್ರಿಗೆ ಹಮ್ ಮಾಡಾದ. ನಾನೇನು ದಪ್ಪ ಆಗೋದೇನು ದೊಡ್ಡ ಆಗೋದಲ್ಲ ಬಂಧುಗಳೇ. ದಪ್ಪ ಒಂದು ತಿಂಗಳಲ್ಲಿ ಆಗಿ ತೋರಿಸ್ತೀನಿ. ನಾನು ಯಾಕೆ ಆಗ್ತೇವೆ ಅಂದ್ರೆ ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಾರ್ದು ಅನ್ನೋ ಲೆಕ್ಕ ಆಗ್ತೇವೆ ಬಂಧುಗಳು. ಸತ್ತ ಮೇಲೆ 4 ಜನಕ್ಕೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ. ಸತ್ತ ಮೇಲೆ 4 ಜನಕ್ಕೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ. ನಾವು ಸತ್ರೆ ಹೊರವ್ರು 4 ಜನ ಸತ್ತಿರ್ಬೇಕು. ಅವರು ಸಾಯವರೆಗೂ ನಮ್ಮ ನೆನ್ಪಿಟ್ಟಿರ್ಬೇಕು. ಒಂದು ಹೊತ್ಬಿಟ್ಟಿವಿ ಕಣಯ್ಯ, ಅವತ್ತಿಂದ ಈ ಕಡೆ 2 ಕೈ ಕಾಲು ಕೆಲಸನೇ ಮಾಡ್ತಾ ಇಲ್ಲ. ಅವ್ರು ಸಾಯವರೆಗೂ ಹಿಂಗೆ ಓಡಾಡ್ತಿರ್ಬೇಕು. ಅದಕ್ಕೊಂದು ಬದುಕಂತ. ಇವೇನು ಬದುಕ? ಇವು ಹಿಂದ್ಗಡೆ ಸ್ಟ್ಯಾಂಡ್ ನೋಡಿ, ಸ್ಟ್ಯಾಂಡ್ ಮೇಲೆ ಮೈಕೆ ಅರ್ಧ ಕೆಜಿ ಇದೆ. ಮೈಕ್ ಇಟ್ಕೊಂಡು ಮಾತಾಡಕ್ಕೆ ಕೇಳಿ. ಸ್ಟ್ಯಾಂಡ್